ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ಒಂದು ಅನುಭವದ ವಚನಗಳು ನಮ್ಮ ಜೀವನಕ್ಕೆ ಸರಳ ದಾರಿ ದೀಪವಾಗಿವೆ ಎನ್ನುವ ಕಾರಣಕ್ಕಾಗಿ ನಾನು ಬಹಳಷ್ಟು ವಚನಗಳ ವಿಡಿಯೋ ಮಾಡ್ತಾ ಇರ್ತೇನೆ. ಯಾಕೆಂದರೆ ನಾನು ಅನುಭವಿಸಿದ್ದನ್ನು ತಮ್ಮೆಲ್ಲರಿಗೂ ಕೂಡ ಪರಿಚಯ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾನು ಬಸವಾದಿ ಶರಣರ ವಚನಗಳ ವಿಡಿಯೋ ಮಾಡುತ್ತಿರ್ತೇನೆ. ಈಗ ಅಲ್ಲಮ ಪ್ರಭುರವರ ಒಂದು ವಚನ. ಅಗ್ಗವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ, ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ. ಏನೆಂದರಿಯರು ಎಂತೆಂದರಿಯರು, ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ, ಲಯವಾಗಿ ಹೋದರು ಗುಹೇಶ್ವರ. 280 ಕೋಟಿ ವಚನಗಳನ್ನು ಬರೆದಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ ಪ್ರಭುರವ ಈ ವಚನ ಏನು ಹೇಳಿಕೊಡ್ತಾರೆ ಅಂದರೆ, ದೇವರು ಎಲ್ಲರನ್ನ ಒಲಿಸಿಕೊಳ್ಳಲು ಬರುವುದಿಲ್ಲಪ್ಪ. ಎಲ್ಲರೂ ಕಾಲ್ಪನಿಕ ದೈವಗಳ ತಲೆಬಾಗಿ ಅಲ್ಲಿ ಮಾಡಿರ್ತಕ್ಕಂಥ ತಪ್ಪು ನಂದು ಹೋಗ್ತದೆ ಅಂಥೇಳಿ ಏನು ಹೋಗ್ತಾ ಇದ್ದಾರಲ್ಲ, ಏನು ಎಲ್ಲಿ ಸಿಕ್ಕಲ್ಲಿ ಅಂಥವ್ರನ್ನು ಕಂಡು ಬರೆದಿರ್ತಕ್ಕಂಥ ವಚನ ಇದು. ಯಾರೂ ಬಾವಿಗೆ ಮುಟ್ಟಲಾರದಕ್ಕಿಂತ ಮೊದಲಿನ ನೀರು ಬಹಳ ಪವಿತ್ರವಾಗಿರುತ್ತವೆ. ಪತ್ರಿ, ಹೂವು ಇಷ್ಟಿಷ್ಟು ತಪ್ಪಲನ್ನು ಕಡಿದು ಏನು ಪೂಜೆ ಮಾಡ್ತಾರಲ್ಲ, ಲಿಂಗದಾಗಲಿ ಅಥವಾ ಹೊರಗಡೆ ಇರ್ತಕ್ಕಂಥ ಮೂರ್ತಿಗಳ ಮೇಲೆ ಮಾಡೋದನ್ನು ನೋಡಿ ಅಲ್ಲಮ ಪ್ರಭುರವರು ವಚನವನ್ನು ಬರೆದಿದ್ದಾರೆ. ಇದು ಏನು ಏನೆಂದರಿಯರು ಎಂತೆಂದರಿಯರು ಅಂದರೆ, ಈ ಜಗತ್ಯದ ಸೃಷ್ಟಿಕರ್ತ ಯಾರು, ನಮ್ಮೆಲ್ಲರನ್ನ ಮಾಡಿದಾತ ಯಾರು, ನಮ್ಮೊಳಗೆ ಯಾವಿದ್ದಾನೆ, ಈ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಈ ಸೃಷ್ಟಿ ಕೊಡ್ತಕ್ಕಂಥದ್ದು ಯಾರಿದ್ದಾರಪ್ಪ, ಇಂತಹ ದೇವನನ್ನು ತಿಳಿಸಿಕೊಟ್ಟವರು ನಮ್ಮ ಬಸವ ಕಲ್ಯಾಣದ 12ನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು. ಇಷ್ಟಲಿಂಗವನ್ನು ಕೊಡೋದ್ರ ಮೂಲಕ ಸರ್ವ ಸಮಾನತೆಯ ಧರ್ಮವನ್ನು ಕಟ್ಟಿದ್ದಾರಲ್ಲ. ಆ ನಂತರ ಮತ್ತೆ ಪಟ್ಟಭದ್ರ ಹಿತಾಸಕ್ತಿಗಳು ಶರಣರನ್ನು ತೊಂದರೆ ಕೊಟ್ಟು ಅವರ ವಚನಗಳನ್ನು ಸುಡ್ತಕ್ಕಂಥದ್ದಾಗಲಿ, ಇನ್ನೂ ಕೂಡ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಿಕೊಂಡು ಮೂಢ ರೂಢಿಯನ್ನು ಪ್ರಚಾರ ಮಾಡ್ತಕ್ಕಂತಹ ಮಹಾಪಾಪಿಗಳೇ, ಆ ಬಸವಣ್ಣನವರ ತತ್ವದ ಜೊತೆ ನಿಮ್ಮ ಮೂಢ ರೂಢಿ ಕಲಿಸಿಕೊಳ್ಳಬೇಡಿರಿ. ನಿಮ್ಮದು ಬೇರೆ ಮಾಡಿಕೊಳ್ಳಿ, ಬೇಡಂತಲ್ಲ, ಆದರೆ ಶರಣರನ್ನು ತತ್ವಕ್ಕೆ ಅಪಚಾರ ಮಾಡ್ತಕ್ಕಂಥ ಕಾರ್ಯ ಮಾಡಬೇಡಿರಣ್ಣ ಎಂದು ನಾನು ಬಸವ ಕಲ್ಯಾಣದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಸವಾದಿ ಶರಣರು ಮಣ್ಣು ಬಿಟ್ಟು ಮಡಿಕೆಲ್ಲ, ತನ್ನ ಬಿಟ್ಟು ದೇವರೆಲ್ಲ ಎಂದು ಹೇಳಿದ್ದಾರೆ. ಆ ಕಾರಣಕ್ಕಾಗಿಯೇ ಸರ್ವಜ್ಞರವರು ಕೂಡ ಒಂದು ವಚನ ಬರೆದಿದ್ದಾರೆ. ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ, ಹುಸಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ, ಬಸವಣ್ಣನೇ ಕರ್ತ ಸರ್ವಜ್ಞ, ಬಸವಣ್ಣನೇ ಕರ್ತ ಸರ್ವಜ್ಞ. ಈ ಥರ ನೂರಾರು ವಚನಗಳಿವೆ. ಸರ್ವಜ್ಞರವರು ಬರೆದಿದ್ದು, ಕುವೆಂಪುರವರು ಬರೆದಿದ್ದಾರೆ. ಅನೇಕ ಮಹನೀಯರು ಬಸವಾದಿ ಶರಣರ ಬಗ್ಗೆ ಕೊಂಡಾಡಿದ್ದಾರೆ. ಇವತ್ತಿನ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಗುಡಿಗುಂಡಾರಗಳನ್ನು ಕಟ್ಟಿಕೊಂಡು ಅಲ್ಲೇ ದೇವರಿದ್ದಾನಂಥೇಳಿ ಅಲ್ಲಿ ಹೋಗಿದ್ದರೆ ನಿಮ್ಮ ಮನಸ್ಸಿನಿಂದ ಎಲ್ಲ ಕಾರ್ಯಗಳು ಆಗುತ್ತವೆ, ನೀವು ಬೇಡಿಕೆ ಇಟ್ಕೊಳ್ಳಿ, ಅಲ್ಲಿ ಹೋಗಿ ತಲೆ ಬಾಗಿರಿ, ಈ ಪೂಜೆ ಮಾಡಿರಿ, ಆ ಪೂಜೆ ಮಾಡಿ ಅದು ಸಿಗುತ್ತದೆ. ಹಿಂಗೆಲ್ಲ ಸುಳ್ಳು ಗೊಳ್ಳು ಪೊಳ್ಳು ಪಾಪ ಮುಗ್ಧ ಜನರ ತಲೆಯಲ್ಲಿ ಹಾಕಿ ಬಸವಾದಿ ಶರಣರ ತತ್ವವನ್ನು ತಾವೂ ಆಚರಣೆ ಮಾಡಿಲ್ಲ, ಇನ್ನೊಬ್ಬರನ್ನು ಕೂಡ ತಿಳಿಸಿಲ್ಲಲ್ಲ. ನೀವು ನಿಜವಾಗಿರ್ತಕ್ಕಂತಹ ದೇಶಭಕ್ತರೇ ಆಗುತ್ತೀರಾ, ದೇಶ ಪ್ರೇಮಿಗಳಾಗ್ತೀರಾ ನೀವು? ಶರಣರ ವಚನಗಳು ಮುತ್ತು ರತ್ನಗಳಿದ್ದಂತೆವೆ. ನಾವು ಸತ್ಯವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಂತರಂಗದ ಆತ್ಮಸಾಕ್ಷಿ ಇರಬೇಕು. ಆತ್ಮಸಾಕ್ಷಿ. ಎಷ್ಟು ದಿನ ಬದುಕ್ತೀರಪ್ಪ ಸುಳ್ಳು ಗೊಳ್ಳು ಪೊಳ್ಳು ಹೇಳಿ? ಇಂದಿಲ್ಲ ನಾಳೆ ಹೋಗೋದಿದೆಯಲ್ಲ. ಏನು ಮಾಡ್ತೀರ? ಅಷ್ಟೆಲ್ಲ ಸುಳ್ಳು ಹೇಳಿ ಜನರುಗಳಿಂದ ದುಡ್ಡೆಲ್ಲ ಸಂಪತ್ತೆಲ್ಲ
ಜಮಾ ಮಾಡಿಕೊಂಡು ಎಲ್ಲ ಬಿಟ್ಟು ಹೋಗಬೇಕಾಗತ್ತೆ ಒಂದು ದಿವಸ. ಆವಾಗ ಶಿವ ಶಿವ ಅಂದ್ರೆ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅಕ್ಕ ಮಹಾದೇವಿರವರು, ಉದಯ ಅಸ್ತಮಾನವೆಂಬ 2 ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೀರೇ, ಶಿವನ ನೆನೀರೇ. ಈ ಜನ್ಮ ಬಳಿಕ ಇಲ್ಲ, ಚನ್ನಮಲ್ಲಿಕಾರ್ಜುನ ದೇವನ ನೆನೆದು ಪಂಚ ಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ನಡೆಯುವುದಿಲ್ಲಪ್ಪ. ಈ ಅಂತರಂಗದ ದೇವನನ್ನು ಒಲಿಸಿಕೊಳ್ಳುವ ಸಲುವಾಗಿ ನಾವು ಸಮಾನತೆಯಿಂದ ಬದುಕಬೇಕಾಗುತ್ತದೆ. ನಮ್ಮ ಕುಟುಂಬದವರ ಬಗ್ಗೆ ಎಷ್ಟು ಕಳಕಳಿ ಇರುತ್ತಲ್ಲ, ಒಳ್ಳೆಯದಾಗಲಿ ಅಂತಕ್ಕಂಥದ್ದು, ಎಲ್ಲ ಕುಟುಂಬದ ಬಗ್ಗೆ ವಿಚಾರ ಮಾಡಿರಣ್ಣ. ಯಾಕೆ ಅವರ ತಲೆಯಲ್ಲಿ ಮೂಢನಂಬಿಕೆಗಳು ಹಾಕ್ತಾಯಿದ್ರಿ? ಯಾಕೆ 33 ಕೋಟಿ ಅವರ ತಲೆಯಲ್ಲಿ ದೈವಗಳು, ಹಲವು ದೈವಗಳು ಎಂದು ಹೇಳಿದ್ದಾರೆ ಬಸವಾದಿ ಶರಣರು. ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತು ನಂಬುವನೆಯ ಕೂಡಲ ಸಂಗಮ ದೇವ. ಆದ್ದರಿಂದ ಇವತ್ತ ಜಗತ್ಯದಲ್ಲಿ ವಿಜ್ಞಾನ ಬೇಕಾಗಿದೆ, ದಯಾ ಬೇಕಾಗಿದೆ. ಆದ್ದರಿಂದ ಇವತ್ತು ಮೊಬೈಲ್ ಮೂಲಕ ನಾವು ಈ ಮೊಬೈಲ್ ಒಳ್ಳೆಯ ಕಾರ್ಯಕ್ಕಾಗಿ ಬೆಳೆಸಿಕೊಳ್ಳೋಣ, ಕೆಟ್ಟ ಕಾರ್ಯಕ್ಕಾಗಿ ಬೇಡ ಎಂದು ವಿನಂತಿಸಿಕೊಳ್ತಾ, ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ, ಜಾತೀಯತೆ, ಮೇಲು ಕೀಳು ಯಾಕೆ ಹೆಚ್ಚಾಗಿದೆ ಅಂದರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಲಕ್ಷಗಟ್ಟಲೆ ಧರ್ಮದ ಪ್ರಚಾರ ಮಾಡ್ತಕ್ಕಂಥವ್ರು ಇದ್ದರೂ ಕೂಡ ಇಷ್ಟೊಂದು ಯಾಕೆ ಅಪರಾಧಗಳಾಗ್ತಾ ಇವೆ? ಇದಕ್ಕೆ ಜವಾಬ್ದಾರರು ಯಾರು? ಆತ್ಮ ಅವಲೋಕನ ಮಾಡಿಕೊಳ್ಳಿರಿ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರ ಈ ಕಹಿ ಸತ್ಯ ಮನಕ್ಕೆ ತಟ್ಟಿದೆ. ಆದರೆ ಇವತ್ತಿನಿಂದಲೇ ನಾವು ಕೂಡ ಬದಲಾವಣೆ ಆಗೋಣ ಎಂದು ವಿನಂತಿಸಿಕೊಳ್ತಾ, 145 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ಇಂತಹ ಸತ್ಯ ಶರಣರ ವಿಚಾರಗಳನ್ನು ತಲುಪುವ ಕಾರ್ಯ ಮಾಡಿರಿ. ಆವಾಗ ಮಾತ್ರ ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ಬರುತ್ತದೆ ಎಂದು ಹೇಳ್ತಾ, 145 ಕೋಟಿ ಜನರು ಅಂದರೆ ಏನು ಸುಮ್ಮಿದೆನಾ? ಅವರೆಲ್ಲರೂ ಬದಲಾವಣೆ ಆಗಿದ್ದಾರೆ ಅಂದರೆ ಇಲ್ಲಿ ಯಾರಿಗೂ ದುಃಖ, ನೋವು, ಎಲ್ಲ ಕಷ್ಟಗಳು ಯಾರಿಗೂ ಬರುವುದಿಲ್ಲ ಎಂಬ ಗ್ಯಾರಂಟಿಯೊಂದಿಗೆ ನಾನು ಬಸವನಾಡಿನಿಂದ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.